ಎಲ್ಲ ಭಕ್ತಾದಿಗಳ ಒಂದು ಉದ್ದೇಶದಿಂದ ಆರ್ಯ ಸಮಾಜದಲ್ಲಿ 3ನೇ ಸಭೆಯನ್ನು ನಾವು ಕರೆಯಲಾಗಿದೆ. ಈ ಸಭೆಯಲ್ಲಿ ಪರಮ ಪೂಜ್ಯರು, ಕಲ್ಯಾಣ ನಾಡಿನ ನಡೆದಾಡುವಂತಿರುವರು, ವಾಗ್ಮಿಗಳು, ರಂಭಾಪುರಿ ಪೀಠದಿಂದ ಸಾಧಕರತ್ನ ಪ್ರಶಸ್ತಿಯನ್ನು ಪಡೆದು ಹೆಸರುವಾಸಿಯಾದಂತಹ ನಮ್ಮ ನಾಡಿನ ಆರಾಧ್ಯ ಮಹಾಗುರುಗಳಾದ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಈ ಸಮಾರಂಭದ ದಿವ್ಯ ಸಂವಿಧಾನವನ್ನು ವಹಿಸಿಕೊಳ್ಳಬೇಕೆಂದು ಚಪ್ಪಾಳೆ ಮೂಲಕ ತಮ್ಮನ್ನು ತಿಳಿಸಿಕೊಳ್ಳುತ್ತೇವೆ. ಅದರಂತೆ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ. ಧನರಾಜ್ ಕಾಡಂಪಳ್ಳಿಸ್ವರ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ತಿಳಿಸಿಕೊಳ್ಳುತ್ತೇವೆ. ಹಾಗೆ ಉಳಿದ ಎಲ್ಲ ಭಕ್ತಾದಿಗಳು ತಮ್ಮ ಆಸನದಲ್ಲಿ ಕುಳಿತುಕೊಂಡು ಪರಮ ಪೂಜ್ಯರ ಆಜ್ಞೆಯಂತೆ ಪ್ರತಿಯೊಂದು ವರ್ಷ ತಾವೆಲ್ಲರೂ ಬಂದಿದ್ದೀರಿ. ತಮಗೂ ಕೂಡ ಸ್ವಾಗತವನ್ನು ವಹಿಸಿ ಇವತ್ತೇ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ನಾವು ವ್ಯಕ್ತಪಡಿಸಲು ನಾವು ಕಲ್ಯಾಣ ನಾಡಲ್ಲಿ ಒಂದು ಮಹಾಜಾತ್ರೆ ಆಗಬೇಕು. ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಜಾತ್ರೆ ಅಂದ್ರೆ ಇಡೀ ನಮ್ಮ ನಾಡಿಗೆ ಒಂದು ವೈಭವಪೂರಿತವಾಗಿ ಕಾರ್ಯಕ್ರಮ ನಡೀಬೇಕೆಂಬ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಅದರಂತೆ ಭಕ್ತಾದಿಗಳು ಕೂಡ ಅವರ ಆಜ್ಞೆಯಂತೆ ಬಹಳ ಇಚ್ಛಾಪೂರ್ವಕವಾಗಿ ತನು ಮತ್ತು ಧನದಿಂದ ಸೇವನೆ ಮಾಡ್ತಾ ಇದ್ದಾರೆ. ಇಲ್ಲಿ ಜಾತ್ರೆ ಬಹಳ ವೈಭವಪೂರ್ವಕವಾಗಿ ಕಲ್ಯಾಣ ನಾಡಿಗೆ ಹೆಸರು ತರಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷ ಒಂದೊಂದು ಹೊಸ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ಈ ವರ್ಷ ನಮ್ಮ ಅಪ್ಪಾಜಿಯವರ ಕನಸು ಮತ್ತು ಭಕ್ತಾದಿಗಳ ಕನಸು ಏನಂದ್ರೆ 2027ನೇ ಸಾಲಿನಲ್ಲಿ ಒಂದು ವೈಭವಪೂರಿತವಾದಂತಹ ರಥೋತ್ಸವವನ್ನು ಮಾಡಿ ಒಳ್ಳೆಯ ಜಾತ್ರೆ ಮಾಡಬೇಕಂತ ಹವಯಿಸಿಕೊಂಡಿದ್ದಾರೆ. ತಾವು ಕೂಡ ಅದಕ್ಕೆ ಬದ್ಧರಾಗಿದ್ದೀರಿ. ಈ ವರ್ಷವೂ ಕೂಡ ಅದಕ್ಕೆ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿ ಮುಂದಿನ ವರ್ಷದಲ್ಲಿ ತಮ್ಮ ಮನೆಗೆ ಹೋಗಿ, ಗ್ರಾಮಕ್ಕೆ ಹೋಗಿ, ತಮ್ಮ ಅಂಗಡಿಗೆ ಹೋಗಿ ತಮ್ಮ ಕೈಲಾದಷ್ಟು ತೇರಿಗೆ ಹಣವನ್ನು ಸಂಗ್ರಹ ಮಾಡುವುದಿದೆ. ಆದ್ದರಿಂದ ತಾವೆಲ್ಲರೂ ಭಕ್ತಾದಿಗಳು ತನು ಮನ ಧನದಿಂದ ಸೇವೆಯನ್ನು ಮಾಡಿ ಆ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ದೇವರಿಗೆ ತಾವು ಪಾತ್ರರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಅದರಂತೆ